ಹಂಪಿ ಉತ್ಸವ ಅಂದ್ರೆ ಕೇವಲ ವೇದಿಕೆ ಕಾರ್ಯಕ್ರಮಗಳು, ಕುಣಿಯೋದು, ಹಾಡೋದು ಅಷ್ಟೇ ಅಲ್ಲ. ಇಲ್ಲಿ ವಿವಿಧ ಮೇಳಗಳನ್ನ ಮಾಡ್ತಾರೆ. ಅದರಲ್ಲೂ ಈ ಬಾರಿ ಅಂದ್ರೆ ಹಂಪಿ ಉತ್ಸವ 2026ರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮಾಡಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಮೇಳ ಏನಿದೆ, ನಿಜಕ್ಕೂ ಪ್ರವಾಸಿಗರ ಕಣ್ಣನ್ನ ಕುಗ್ತಾ ಇದೆ. ನಾನೀಗ ಈ ಒಂದು ದೃಶ್ಯವನ್ನ ತೋರಿಸ್ತೀನಿ, ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗಿದೆ. ಸಂಪೂರ್ಣವಾಗಿ ಒಂದ್ಸರಿ ಪ್ಯಾನ್ ಮಾಡಿ ತೋರಿಸ್ತೀನಿ. ಈ ದೃಶ್ಯದಲ್ಲಿ ನೋಡಬಹುದು ವಿವಿಧ ಬಗೆಯ ಫಲ ಹೂಗಳಿಂದ ವಿವಿಧ ಬಗೆಯ ಅಂದ್ರೆ ಹಂಪಿಯ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು, ಅದರಲ್ಲಿ ಏನೆಲ್ಲ ಇದ್ವು ಅವೆಲ್ಲವನ್ನು ಕೂಡ ಈ ಹೂಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣವಾದ ಎಕ್ಸ್ಪ್ಲನೇಷನ್ ಜೊತೆಗೆ ಅದರ ವಿವರಣೆಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಈ ದೃಶ್ಯದಲ್ಲಿ ತೋರಿಸ್ತೀನಿ. ಅಂದ್ರೆ ಹಂಪಿ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಏನಿದೆ, ಆ ಒಂದು ಲಾಂಛನವನ್ನ ಈ ರೀತಿಯಾಗಿ ಅದ್ಭುತವಾಗಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಕಲಾವಿದರು ಸೇರ್ಕೊಂಡು ಮಾಡಿದ್ದಾರೆ. ಸಂಪೂರ್ಣವಾಗಿ ಗುಲಾಬಿ ಹೂಗಳಿಂದ ಮಾಡಿರ್ತಕ್ಕಂಥ ವಿಜಯನಗರದ ಲಾಂಛನ. ಈ ದೃಶ್ಯದಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ಚಂದ್ರ ಇರಬಹುದು, ಸೂರ್ಯ ಇರಬಹುದು, ಜೊತೆಗೆ ಕತ್ತಿ ಇರಬಹುದು, ಜೊತೆಗೆ ಏನು ವರಾಹ ಸ್ವಾಮಿ ಅಂತಾರೆ ಅದರ ಒಂದು ಲಾಂಛನ, ಅಂದ್ರೆ ಅದರ ಲಾಂಛನದಲ್ಲಿ ಇರ್ತಕ್ಕಂಥ ವರಾಹ ಸ್ವಾಮಿ ಕೂಡ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಕಡೆಗೆ ನಾನು ನಿಮ್ಗೆ ತೋರಿಸ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಹಂಪಿಯಲ್ಲಿ ಒನ್ನನ್ನ ಹಳೆದು ಒನ್ನನ್ನ ಮಾರ್ತಾ ಇದ್ರು ಅನ್ನೋದು ಮಾತಿದೆ. ಅಂದ್ರೆ ರಾಜಬೀದಿಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂದ್ರೆ ಹಿಂದೆ ಯಾವ ರೀತಿಯಾಗಿ ಹಂಪಿಯಲ್ಲಿ ಒಂದು ಏನು ಒಂದು ಆಚರಣೆ ಇತ್ತು, ಅಂದ್ರೆ ರಾಜಬೀದಿಯಲ್ಲಿ ಮುತ್ತು ರತ್ನಗಳನ್ನ ಮಾರ್ತಾರೆ ಅಂತ ಏನಿತ್ತು ಅದನ್ನೆಲ್ಲವನ್ನು ಕೂಡ ಇಲ್ಲಿ ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು. ಕಲಾವಿದರು ಹೂಗಳಿಂದ ಆ ಒಂದು ಮಾರುಕಟ್ಟೆಯನ್ನ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ವರ್ತಕರು ಈ ರೀತಿಯಾಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಇದೆಲ್ಲವನ್ನು ನೋಡಿದಾಗ ಪ್ರವಾಸಿಗರಿಗೆ ಬಹಳ ಖುಷಿ ಆಗುತ್ತೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಬಂದು ಒಂದೊಂದೇ ಪ್ರತಿಮೆಗಳನ್ನ, ಜೊತೆಗೆ ಇಲ್ಲಿ ಮಾಡಿರ್ತಕ್ಕಂಥ ಕಲಾವಿದರ ಕೈಚಳಕವನ್ನ ನೋಡ್ತಾ ಇದ್ದಾರೆ. ನೋಡ್ಬೋದು ಈ ದೃಶ್ಯದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನನ್ನ ಮುಂಭಾಗ ಇರತಕ್ಕಂತ ಈ ಒಂದು ಸಾಸಿವೆ ಕಾಳಿನ ಗಣಪ. ಅಂದ್ರೆ ಹಂಪಿ ಅಂದ ತಕ್ಷಣ ಸಾಸಿವೆ ಕಾಳಿನ ಗಣಪ ಸಾಕಷ್ಟು ಫೇಮಸ್. ಅದನ್ನ ಹಂಪಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ನೋಡ್ತಾರೆ. ಅದನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುಮಾರು 12 ಅಡಿ ಎತ್ತರ ಹಾಗೂ 10 ಅಡಿ ಅಗಲದ ಒಂದು ಸೈಜ್ ನಲ್ಲಿ ಈ ಒಂದು ಸಾಸಿವೆ ಕಾಳು ಗಣಪವನ್ನ ಮಾಡಿರ್ತಕ್ಕಂಥದ್ದು. ಗುಲಾಬಿ ಹೂ, ಸೇವಂತಿಗೆ ಹೂ, ಬಗೆಯ ಹೂಗಳಿಂದ ಇದನ್ನ ಡಿಸೈನ್ ಮಾಡಿದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಹೂಗಳನ್ನ ಇದಕ್ಕೆ ಬಳಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಹಂಪಿ ಅಂದ್ರೆ ಬಡವಿ ಲಿಂಗ ಬಹಳ ಫೇಮಸ್. ಇನ್ನೇನು ಶಿವರಾತ್ರಿ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಬಡವಿ ಲಿಂಗದ ಮೂರ್ತಿಯನ್ನು ಕೂಡ ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನೋಡ್ಬೋದು, ಸುಮಾರು 14 ಅಡಿ ಎತ್ತರದ ಬಡವಿ ಲಿಂಗದ ಒಂದು ಏನು ಪ್ರತಿಮೆಯನ್ನ ಹೂಗಳಿಂದನೇ ಸಂಪೂರ್ಣವಾಗಿ ಸೇವಂತಿಗೆ ಹೂ ಆಗಿರ್ಬೋದು, ಕೆಂಪು ಗುಲಾಬಿ, ಬಿಳಿ ಗುಲಾಬಿ, ಈ ರೀತಿಯಾಗಿ ಬಗೆಯ ಹೂಗಳಿಂದ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಇದು ಈ ಒಂದು ಫಲಪುಷ್ಪ ಪ್ರದರ್ಶನದ ಹೈಲೈಟ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಂಪಿಯಲ್ಲಿ ಬಡವಿ ಲಿಂಗ ಸಾಕಷ್ಟು ಫೇಮಸ್. ಪ್ರತಿಯೊಬ್ರು ಕೂಡ ಹಂಪಿಗೆ ಬಂದವರು ಈ ಒಂದು ಬಡವಿ ಲಿಂಗನ ದರ್ಶನವನ್ನ ಪಡೆದು ಹೋಗ್ತಾರೆ. ಹೀಗಾಗಿ ಹಂಪಿಯ ಸ್ಮಾರಕಗಳು, ಹಂಪಿಯಲ್ಲಿ ಇರ್ತಕ್ಕಂಥ ಸ್ಮಾರಕಗಳು ಏನಿದಾವೆ ಅವನ್ನೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ಇಲ್ಲಿ ಮಾಡಿದ್ರು. ಅದೇ ರೀತಿಯಾಗಿ ಕಲಾವಿದರು ಏನೆಲ್ಲ ಪ್ಲಾನ್ ಮಾಡಿದ್ರು ಅದೆಲ್ಲ ಕೂಡ ಬಂದಿರ್ತಕ್ಕಂಥ. ಇನ್ನೊಂದು ಭಾಗದಲ್ಲಿ ಮತ್ತೆ ರಾಜಬೀದಿಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ನೋಡ್ಬೋದು ಆ ಒಂದು ದೃಶ್ಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಒಂದನ್ನ ಯಾವ ರೀತಿಯಾಗಿ ಹಿಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ ಇತ್ತು ಅಂತ ಸಂದರ್ಭದಲ್ಲಿ ಬಂಗಾರವನ್ನ ಏನು ಮಾರ್ತಾ ಇದ್ರು ಅಂತ ಹೇಳ್ತಾರೆ. ಅದನ್ನ ಕರೆಕ್ಟ್ ಆಗಿ ಅದೇ ರೀತಿಯಾಗಿ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಕಲಾವಿದರ ಕೈಚಳಕ. ಸುಮಾರು 50ಕ್ಕೂ ಹೆಚ್ಚು ಕಲಾವಿದರು ಸುಮಾರು 4-5 ದಿನ ಕಷ್ಟಪಟ್ಟು ಈ ರೀತಿಯಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ. ಪ್ರವಾಸಿಗರು ಅಂದ್ರೆ ಹಂಪಿ ಉತ್ಸವಕ್ಕೆ ಬಂದ ಪ್ರವಾಸಿಗರು ಇವನ್ನೆಲ್ಲವನ್ನು ಕೂಡ ನೋಡಿಬಿಟ್ಟು ಕಣ್ತುಂಬಿಕೊಳ್ತಾ ಇರ್ತಕ್ಕಂಥದ್ದು. ನೋಡ್ಬೋದು ವಿಜಯನಗರ ಶ್ರೀಕೃಷ್ಣ ದೇವರಾಯರ ಒಂದು ಪ್ರತಿಮೆಯನ್ನು ಕೂಡ ಇಲ್ಲಿ ಹೂವಿನ ಎಲೆಗಳಲ್ಲಿ ಈ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಅದು ಬೇಸಿಕಲಿ ಸಿಮೆಂಟಿನ ಒಂದು ಪ್ರತಿಮೆ, ಅದಕ್ಕೆ ಹೂವಿನ ಲೇಪನವನ್ನ ಮಾಡಿದ್ದಾರೆ. ಆ ಲೇಪನದ ಮೂಲಕ ಕೃಷ್ಣ ದೇವರಾಯರ ಒಂದು ಎತ್ತರವಾದ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರೆ. ಇನ್ನೊಂದು ಕಡೆಗೆ ಇಲ್ಲಿ ನೋಡಬಹುದು ಆಯುರ್ವೇದ ಸಸ್ಯಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಬೇರೆ ಬಗೆಯ ಸಸ್ಯಗಳಾಗಿರ್ಬೋದು, ಜೊತೆಗೆ ಹೂವು, ಹಣ್ಣು ಎಲ್ಲವನ್ನು ಕೂಡ ಡಿಸೈನ್ ಆಗಿ ಮಾಡಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ತೋರಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2026ರ ಹಂಪಿ ಉತ್ಸವದಲ್ಲಿ ಕೇವಲ ವೇದಿಕೆ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಇಲ್ಲಿ ಸರ್ಕಾರದಿಂದ ಅಥವಾ ಬೇರೆ ಇಲಾಖೆಯಿಂದ ಆಯೋಜಿಸಿರ್ತಕ್ಕಂಥ ಪ್ರತಿಯೊಂದು ಕೂಡ ಅಂದ್ರೆ ಮೇಳಗಳು, ಏನೆಲ್ಲ ಮೇಳಗಳನ್ನ ಆಯೋಜನೆ ಮಾಡಿದ್ರೆ ಅವೆಲ್ಲವೂ ಕೂಡ ಪ್ರವಾಸಿಗರ ಕಣ್ಮನವನ್ನ ಸೆಳಿತಾ ಇರ್ತಕ್ಕಂಥದ್ದು. ಫಲಪುಷ್ಪ ಪ್ರದರ್ಶನವಂತೂ ನಿಜಕ್ಕೂ ಹಂಪಿ ಉತ್ಸವದಲ್ಲಿ 2026 ಅಂದ್ರೆ ಹಂಪಿ ಉತ್ಸವದ 2026ರಲ್ಲಿ ಬಹುದೊಡ್ಡ ಹೈಲೈಟ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಹಂಪಿ ಉತ್ಸವ ಅಂದ್ರೆ ಕೇವಲ ವೇದಿಕೆ ಕಾರ್ಯಕ್ರಮಗಳು, ಕುಣಿಯೋದು ಹಾಡೋದು ಅಷ್ಟೇ ಅಲ್ಲ, ಇಲ್ಲಿ ವಿವಿಧ ಮೇಳಗಳನ್ನ ಮಾಡ್ತಾರೆ. ಅದರಲ್ಲೂ ಈ ಬಾರಿ ಅಂದ್ರೆ ಹಂಪಿ ಉತ್ಸವ 2026ರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮಾಡಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಮೇಳ ಏನಿದೆ, ನಿಜಕ್ಕೂ ಪ್ರವಾಸಿಗರ ಕಣ್ಣನ್ನ ಕುಗ್ತಾ ಇದೆ. ನಾನೀಗ ಈ ಒಂದು ದೃಶ್ಯವನ್ನ ತೋರಿಸ್ತೀನಿ, ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗಿದೆ. ಸಂಪೂರ್ಣವಾಗಿ ಒಂದ್ಸರಿ ಪ್ಯಾನ್ ಮಾಡಿ ತೋರಿಸ್ತೀನಿ. ಈ ದೃಶ್ಯದಲ್ಲಿ ನೋಡಬಹುದು ವಿವಿಧ ಬಗೆಯ ಫಲ ಹೂಗಳಿಂದ ವಿವಿಧ ಬಗೆಯ ಅಂದ್ರೆ ಹಂಪಿಯ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು, ಅದರಲ್ಲಿ ಏನೆಲ್ಲ ಇದ್ವು ಅವೆಲ್ಲವನ್ನು ಕೂಡ ಈ ಹೂಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣವಾದ ಎಕ್ಸ್ಪ್ಲನೇಷನ್ ಜೊತೆಗೆ ಅದರ ವಿವರಣೆಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಈ ದೃಶ್ಯದಲ್ಲಿ ತೋರಿಸ್ತೀನಿ. ಅಂದ್ರೆ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಏನಿದೆ, ಆ ಒಂದು ಲಾಂಛನವನ್ನ ಈ ರೀತಿಯಾಗಿ ಅದ್ಭುತವಾಗಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಕಲಾವಿದರು ಸೇರ್ಕೊಂಡು ಮಾಡಿದ್ದಾರೆ. ಸಂಪೂರ್ಣವಾಗಿ ಗುಲಾಬಿ ಹೂಗಳಿಂದ ಮಾಡಿರ್ತಕ್ಕಂಥ ವಿಜಯನಗರದ ಲಾಂಛನ. ಈ ದೃಶ್ಯದಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ಚಂದ್ರ ಇರಬಹುದು, ಸೂರ್ಯ ಇರಬಹುದು, ಜೊತೆಗೆ ಕತ್ತಿ ಇರಬಹುದು, ಜೊತೆಗೆ ಏನು ವರಾಹ ಸ್ವಾಮಿ ಅಂತಾರೆ ಅದರ ಒಂದು ಲಾಂಛನ, ಅಂದ್ರೆ ಅದರ ಲಾಂಛನದಲ್ಲಿ ಇರ್ತಕ್ಕಂಥ ವರಾಹ ಸ್ವಾಮಿ ಕೂಡ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಕಡೆಗೆ ನಾನು ನಿಮ್ಗೆ ತೋರಿಸ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಹಂಪಿಯಲ್ಲಿ ಒನ್ನನ್ನ ಹಳೆದು ಒನ್ನನ್ನ ಮಾರ್ತಾ ಇದ್ರು ಅನ್ನೋದು ಮಾತಿದೆ. ಅಂದ್ರೆ ರಾಜಬೀದಿಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂದ್ರೆ ಹಿಂದೆ ಯಾವ ರೀತಿಯಾಗಿ ಹಂಪಿಯಲ್ಲಿ ಒಂದು ಏನು ಒಂದು ಆಚರಣೆ ಇತ್ತು, ಅಂದ್ರೆ ರಾಜಬೀದಿಯಲ್ಲಿ ಮುತ್ತು ರತ್ನಗಳನ್ನ ಮಾರ್ತಾರೆ ಅಂತ ಏನಿತ್ತು ಅದನ್ನೆಲ್ಲವನ್ನು ಕೂಡ ಇಲ್ಲಿ ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು. ಕಲಾವಿದರು ಹೂಗಳಿಂದ ಆ ಒಂದು ಮಾರುಕಟ್ಟೆಯನ್ನ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ವರ್ತಕರು ಈ ರೀತಿಯಾಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಇದೆಲ್ಲವನ್ನು ನೋಡಿದಾಗ ಪ್ರವಾಸಿಗರಿಗೆ ಬಹಳ ಖುಷಿ ಆಗುತ್ತೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಬಂದು ಒಂದೊಂದೇ ಪ್ರತಿಮೆಗಳನ್ನ ಜೊತೆಗೆ ಇಲ್ಲಿ ಮಾಡಿರ್ತಕ್ಕಂಥ ಕಲಾವಿದರ ಕೈಚಳಕವನ್ನ ನೋಡ್ತಾ ಇದ್ದಾರೆ. ನೋಡ್ಬೋದು ಈ ದೃಶ್ಯದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನನ್ನ ಮುಂಭಾಗ ಇರತಕ್ಕಂತ ಈ ಒಂದು ಸಾಸಿವೆ ಕಾಳಿನ ಗಣಪ. ಅಂದ್ರೆ ಹಂಪಿ ಅಂದ ತಕ್ಷಣ ಸಾಸಿವೆ ಕಾಳಿನ ಗಣಪ ಸಾಕಷ್ಟು ಫೇಮಸ್. ಅದನ್ನ ಹಂಪಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ನೋಡ್ತಾರೆ. ಅದನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುಮಾರು 12 ಅಡಿ ಎತ್ತರ ಹಾಗೂ 10 ಅಡಿ ಅಗಲದ ಒಂದು ಸೈಜ್ ನಲ್ಲಿ ಈ ಒಂದು ಸಾಸಿವೆ ಕಾಳು ಗಣಪವನ್ನ ಮಾಡಿರ್ತಕ್ಕಂಥದ್ದು. ಗುಲಾಬಿ ಹೂ, ಸೇವಂತಿಗೆ ಹೂ, ಬಗೆಯ ಹೂಗಳಿಂದ ಇದನ್ನ ಡಿಸೈನ್ ಮಾಡಿದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಹೂಗಳನ್ನ ಇದಕ್ಕೆ ಬಳಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಹಂಪಿ ಅಂದ್ರೆ ಬಡವಿ ಲಿಂಗ ಬಹಳ ಫೇಮಸ್. ಇನ್ನೇನು ಶಿವರಾತ್ರಿ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಬಡವಿ ಲಿಂಗದ ಮೂರ್ತಿಯನ್ನು ಕೂಡ ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನೋಡಬಹುದು ಸುಮಾರು 14 ಅಡಿ ಎತ್ತರದ ಬಡವಿ ಲಿಂಗದ ಒಂದು ಏನು ಪ್ರತಿಮೆಯನ್ನ ಹೂಗಳಿಂದನೇ ಸಂಪೂರ್ಣವಾಗಿ ಸೇವಂತಿಗೆ ಹೂ ಆಗಿರ್ಬೋದು, ಕೆಂಪು ಗುಲಾಬಿ, ಬಿಳಿ ಗುಲಾಬಿ, ಈ ರೀತಿಯಾಗಿ ಬಗೆಯ ಹೂಗಳಿಂದ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಇದು ಈ ಒಂದು ಫಲಪುಷ್ಪ ಪ್ರದರ್ಶನದ ಹೈಲೈಟ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಂಪಿಯಲ್ಲಿ ಬಡವಿ ಲಿಂಗ ಸಾಕಷ್ಟು ಫೇಮಸ್. ಪ್ರತಿಯೊಬ್ರು ಕೂಡ ಹಂಪಿಗೆ ಬಂದವರು ಈ ಒಂದು ಬಡವಿ ಲಿಂಗನ ದರ್ಶನವನ್ನ ಪಡೆದು ಹೋಗ್ತಾರೆ. ಹೀಗಾಗಿ ಹಂಪಿಯ ಸ್ಮಾರಕಗಳು, ಹಂಪಿಯಲ್ಲಿ ಇರ್ತಕ್ಕಂಥ ಸ್ಮಾರಕಗಳು ಏನಿದಾವೆ ಅವನ್ನೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ಇಲ್ಲಿ ಮಾಡಿದ್ರು. ಅದೇ ರೀತಿಯಾಗಿ ಕಲಾವಿದರು ಏನೆಲ್ಲ ಪ್ಲಾನ್ ಮಾಡಿದ್ರು ಅದೆಲ್ಲ ಕೂಡ ಬಂದಿರ್ತಕ್ಕಂಥ. ಇನ್ನೊಂದು ಭಾಗದಲ್ಲಿ ಮತ್ತೆ ರಾಜಬೀದಿಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ನೋಡ್ಬೋದು ಆ ಒಂದು ದೃಶ್ಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಒಂದನ್ನ ಯಾವ ರೀತಿಯಾಗಿ ಹಿಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ ಇತ್ತು ಅಂತ ಸಂದರ್ಭದಲ್ಲಿ ಬಂಗಾರವನ್ನ ಏನು ಮಾರ್ತಾ ಇದ್ರು ಅಂತ ಹೇಳ್ತಾರೆ. ಅದನ್ನ ಕರೆಕ್ಟ್ ಆಗಿ ಅದೇ ರೀತಿಯಾಗಿ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಕಲಾವಿದರ ಕೈಚಳಕ. ಸುಮಾರು 50ಕ್ಕೂ ಹೆಚ್ಚು ಕಲಾವಿದರು ಸುಮಾರು 4-5 ದಿನ ಕಷ್ಟಪಟ್ಟು ಈ ರೀತಿಯಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ. ಪ್ರವಾಸಿಗರು ಅಂದ್ರೆ ಹಂಪಿ ಉತ್ಸವಕ್ಕೆ ಬಂದ ಪ್ರವಾಸಿಗರು ಇವನ್ನೆಲ್ಲವನ್ನು ಕೂಡ ನೋಡಿಬಿಟ್ಟು ಕಣ್ತುಂಬಿಕೊಳ್ತಾ ಇರ್ತಕ್ಕಂಥದ್ದು. ನೋಡ್ಬೋದು ವಿಜಯನಗರ ಶ್ರೀಕೃಷ್ಣ ದೇವರಾಯರ ಒಂದು ಪ್ರತಿಮೆಯನ್ನು ಕೂಡ ಇಲ್ಲಿ ಹೂವಿನ ಎಲೆಗಳಲ್ಲಿ ಈ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಅದು ಬೇಸಿಕಲಿ ಸಿಮೆಂಟಿನ ಒಂದು ಪ್ರತಿಮೆ, ಅದಕ್ಕೆ ಹೂವಿನ ಲೇಪನವನ್ನ ಮಾಡಿದ್ದಾರೆ. ಆ ಲೇಪನದ ಮೂಲಕ ಕೃಷ್ಣ ದೇವರಾಯರ ಒಂದು ಎತ್ತರವಾದ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರೆ. ಇನ್ನೊಂದು ಕಡೆಗೆ ಇಲ್ಲಿ ನೋಡಬಹುದು ಆಯುರ್ವೇದ ಸಸ್ಯಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಬೇರೆ ಬಗೆಯ ಸಸ್ಯಗಳಾಗಿರ್ಬೋದು, ಜೊತೆಗೆ ಹೂವು, ಹಣ್ಣು ಎಲ್ಲವನ್ನು ಕೂಡ ಡಿಸೈನ್ ಆಗಿ ಮಾಡಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ತೋರಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2026ರ ಹಂಪಿ ಉತ್ಸವದಲ್ಲಿ ಕೇವಲ ವೇದಿಕೆ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಇಲ್ಲಿ ಸರ್ಕಾರದಿಂದ ಅಥವಾ ಬೇರೆ ಇಲಾಖೆಯಿಂದ ಆಯೋಜಿಸಿರ್ತಕ್ಕಂಥ ಪ್ರತಿಯೊಂದು ಕೂಡ ಅಂದ್ರೆ ಮೇಳಗಳು ಏನೆಲ್ಲ ಮೇಳಗಳನ್ನ ಆಯೋಜನೆ ಮಾಡಿದ್ರೆ ಅವೆಲ್ಲವೂ ಕೂಡ ಪ್ರವಾಸಿಗರ ಕಣ್ಮನವನ್ನ ಸೆಳಿತಾ ಇರ್ತಕ್ಕಂಥದ್ದು. ಫಲಪುಷ್ಪ ಪ್ರದರ್ಶನವಂತೂ ನಿಜಕ್ಕೂ ಹಂಪಿ ಉತ್ಸವದಲ್ಲಿ 2026 ಅಂದ್ರೆ ಹಂಪಿ ಉತ್ಸವದ 2026ರಲ್ಲಿ ಬಹುದೊಡ್ಡ ಹೈಲೈಟ್ಸ್ ಅಂತ ಹೇಳಿದ್ರೆ
ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.